ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಸರ್ ಟಾಪ್ ರಿಗಾರ್ಡಿಂಗ್ ಅಪ್ಡೇಟ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಹಾರ್ದಿಕ್ ಪಾಂಡ್ಯ ರಿಲೇಟೆಡ್ ನಾನ್ ನಿನ್ನೆ ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೆ. ಹಾರ್ದಿಕ್ ಪಾಂಡ್ಯ ರಿಲೇಟೆಡ್ ಅವರು ಪರ್ಫೆಕ್ಟ್ ಆಗಿ ಫಿಟ್ ಇದ್ದಾರೆ, ODI ಸೀರೀಸ್ ನ ಅಫ್ಘಾನಿಸ್ತಾನ ವಿರುದ್ಧ ಆಡ್ತಾರೆ ಅಂತಾನೆ ಅಪ್ಡೇಟ್ ಕೊಟ್ಟಿದ್ದು. ಬಟ್ ಸಡನ್ ಆಗಿ ಇಷ್ಟ ಏನಂದ್ರೆ ಇವಾಗ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ ಅವ್ರು ರೂಲ್ಡ್ ಔಟ್ ಅಂತೆ ಅಫ್ಘಾನಿಸ್ತಾನ ವಿರುದ್ಧ ODI ಸೀರೀಸ್ಗೆ. ಹೌದು, ಅವ್ರಿಗಿನ್ನೂ ತೊಡೆ ಮುಂಭಾಗದಲ್ಲಿ ನೋವಿರ್ಬೋದು, ಮತ್ತೆ ಬೆನ್ನು ಬ್ಯಾಕ್ ಸ್ಪ್ಯಾಮ್ಸ್ ಎಲ್ಲ ಇದೆ ಅಲ್ವಾ, ಅವ್ರಿಗಿನ್ನೂ ವಾಸಿ ಆಗಿಲ್ಲ. ಆ ಕಾರಣದಿಂದ ಏನ್ ಮಾಡ್ತಾ ಇದ್ರೆ ರೂಲ್ಡ್ ಔಟ್ ಅಂತ ಅಪ್ಡೇಟ್ ಬರ್ತಾ ಇದೆ. ಬಟ್ ಯಾವ್ದೇ ಕನ್ಫರ್ಮೇಶನ್ ಅನ್ನೋದು ಇನ್ನು BCCI ಕಡೆಯಿಂದ ಬಂದಿಲ್ಲ. BCCI ಕಡೆಯಿಂದ ಬಂದಾಗ್ಲೇ ಇವರು ರೂಲ್ಡ್ ಔಟ್ ಇಲ್ವಾ ಅಂತ ಕನ್ಫರ್ಮ್ ಆಗಿ ಗೊತ್ತಾಗೋದು. ಅಲ್ಲಿ ತನಕ ವೇಟ್ ಮಾಡೋಣ, BCCI ಕಡೆಯಿಂದ ಏನಾದ್ರು ಅಪ್ಡೇಟ್ ಕೊಡ್ತಾರೇನೋ. ಅಪ್ಡೇಟ್ ನಂಬರ್ 2, ನೀವು ಈ ಮ್ಯಾಚ್ ನ ಗಮನಿಸಿರ್ತಿರಲ್ಲ ಗೊತ್ತಿಲ್ಲ. ನ್ಯೂಜಿಲೆಂಡ್ ಮತ್ತೆ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ನ ಆಡ್ತಾ ಇರೋದು. ಮೊದಲನೇ ಮ್ಯಾಚ್ ಆಡಿದಿಲ್ಲ ಅಂದ್ರೆ ಲಾರ್ಡ್ಸ್ ಅಲ್ಲಿ. ಈ ಲಾರ್ಡ್ಸ್ ಅಲ್ಲಿ ಟೆಸ್ಟ್ ಮ್ಯಾಚ್ 3 ದಿನಕ್ಕೆ ಕಂಪ್ಲೀಟ್ ಆಗ್ಬಿಡುತ್ತೆ. ಅದರಲ್ಲಿ ಇಂಗ್ಲೆಂಡ್ ಮೊದಲನೇ ಮ್ಯಾಚ್ ನ ವಿನ್ ಆಗ್ಬಿಡ್ತಾರೆ. ವಿನ್ ಆಗ್ತಾ ಇದ್ದಂಗೆ ICC ಅವರು ಪರಿಶೀಲನೆ ಮಾಡ್ತಾರೆ ಲಾರ್ಡ್ಸ್ ಗ್ರೌಂಡ್ ನ. ಅದ್ ಪರಿಶೀಲನೆ ಮಾಡ್ತಾ ಇದ್ದಂಗೆ ಅನ್ಸ್ಯಾಟಿಸ್ಫ್ಯಾಕ್ಟರಿ ಅಡಿಯಲ್ಲಿ ಏನ್ ಮಾಡ್ತಾರೆ, ಒಂದು ಡಿಮೆರಿಟ್ ಪಾಯಿಂಟ್ ನ ಕೊಡ್ತಾರೆ. ಅದು ಇದು ಇಲ್ಲಿ ಟೆಸ್ಟ್ ಮ್ಯಾಚ್ ಆಡಕ್ಕೆ ಸೂಕ್ತ ಅಲ್ಲ ಅಂತಾನೆ. ಆ ಪಿಚ್ ಆ ತರ ರೆಡಿ ಮಾಡಿದ್ರೆ, ಸರಿಯಾಗಿ ರೆಡಿ ಮಾಡಿಲ್ಲ ಅಂತ ಹೇಳ್ಬೋದು. ಆಡಕ್ಕೆ ಒಂಥರ ಅನ್ಯೂವನ್ ಆಗಿರ್ತಾ ಇತ್ತು, ಎಲ್ಲಿ ಬಿದ್ದು ಎಲ್ಲೋ ಹೋಗ್ತಾ ಇತ್ತು, ಒಂಥರ ಗೆಸ್ ಮಾಡಕ್ ಆಗ್ತಾ ಇದ್ದಿಲ್ಲ ಅಲ್ವಾ. ಆದ್ರಿಂದ ಅನ್ಸ್ಯಾಟಿಸ್ಫ್ಯಾಕ್ಟರಿ ಅಡಿಯಲ್ಲಿ ಏನ್ ಮಾಡಿದ್ರೆ ಒಂದು ಡಿಮೆರಿಟ್ ನ ಪಾಯಿಂಟ್ ನ ಕೊಟ್ಟಿದ್ದಾರೆ. ಅದೇನಾದ್ರೂ ಒಂದು ವರ್ಷದಲ್ಲಿ 6 ಡಿಮೆರಿಟ್ ಪಾಯಿಂಟ್ ಏನಾದ್ರು ಈ ಗ್ರೌಂಡ್ ಏನಾದ್ರು ತಗದ್ರೆ ಅವಾಗ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಾರೆ. ಇಲ್ಲಿ ಟೆಸ್ಟ್ ಮ್ಯಾಚ್ ನ ಆಡ್ಸಲ್ಲ, ಇಂಟರ್ನ್ಯಾಷನಲ್ ಟೆಸ್ಟ್ ಮ್ಯಾಚ್ ನೆಲ್ಲ ಇಲ್ಲಿ ಆಡ್ಸಕ್ ಹೋಗಲ್ಲ. ಆ ತರ ಏನಾದ್ರು ಒಂದು ಇಯರ್ ಅಲ್ಲಿ 6 ಡಿಮೆರಿಟ್ ಪಾಯಿಂಟ್ಸ್ ನ ತಗಂದ್ರೆ, ಆದ್ರಿಂದ ಇನ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಒಳ್ಳೆ ಪಿಚಸ್ ನ ರೆಡಿ ಮಾಡ್ತಾರೆ. ಏನಾದ್ರು ರೆಡಿ ಮಾಡಿಲ್ಲ, ಇದೇ ತರ ಇದ್ ಮಾಡಿದ್ರೆ, ಕಂಟಿನ್ಯೂ ಮಾಡಿದ್ರೆ ಇನ್ ನೋಡಿ 5 ಡಿಮೆರಿಟ್ ಪಾಯಿಂಟ್ಸ್ ಇರೋದು. ಅದ್ರಲ್ಲಿ ಏನಾದ್ರು ಇನ್ನ 1 ಇಯರ್ ಒಳಗಡೆ 5 ಡಿಮೆರಿಟ್ ಪಾಯಿಂಟ್ ಏನಾದ್ರು ತಗಂದ್ರೆ ಕಂಪ್ಲೀಟ್ ಆಗಿ ಇಂಟರ್ನ್ಯಾಷನಲ್ ಟೆಸ್ಟ್ ಮ್ಯಾಚಸ್ ನ ಆಡ್ಸಕ್ ಹೋಗಲ್ಲ, ಒಂಥರ ಬ್ಯಾನ್ ಮಾಡ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಅಪ್ಡೇಟ್ ನಂಬರ್ 3, ಸೂರ್ಯಕುಮಾರ್ ಯಾದವ್ ರಿಲೇಟೆಡ್ ನಾನೇನೆ ಅಪ್ಡೇಟ್ ಕೊಟ್ಟಿದ್ದೆ. ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ ಅನ್ಫಾಲೋ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ. ಹೌದು, ಅವ್ರು ಅನ್ಫಾಲೋ ಮಾಡಿರೋದೇನೋ ನಿಜನೇ. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ ಏನಂದ್ರೆ ಇವರು ಮುಂಬೈ ಇಂಡಿಯನ್ಸ್ ಅವರು ಸೂರ್ಯಕುಮಾರ್ ಯಾದವ್ ನ ರಿಟೈನ್ ಮಾಡ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅಪ್ಕಮಿಂಗ್ 2027 IPL ಗೆ ಅವ್ರನ್ನ ಯಾವ್ದೇ ಟ್ರೇಡ್ ಇರ್ಬೋದು, ಇಲ್ಲಾಂದ್ರೆ ರಿಲೀಸ್ ಇರ್ಬೋದು, ಅದಿನ್ನು ಸಡನ್ ಆಗಿ ಪ್ಲಾನ್ ಏನು ಇಲ್ವಂತೆ. ಆದ್ರಿಂದ ಅವ್ರನ್ನ ರಿಟೈನ್ ಮಾಡೋ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಬಟ್ ಹೇಳಕ್ಕಾಗಲ್ಲ, ಸುಮ್ನೆ ಯಾರಾದ್ರೂ ಹೋಗ್ಬಿಟ್ಟು ಅನ್ಫಾಲೋ ಮಾಡ್ತಾರೆ, ಏನೋ ಒಳಗಡೆ ಆಗಿರುತ್ತೆ. ಬಟ್ ಇವಾಗ ಸಡನ್ ಆಗಿ ಅವ್ರು ಏನ್ ಹೇಳಕ್ಕಾಗಲ್ಲ, ನಾವು ಸೂರ್ಯಕುಮಾರ್ ಯಾದವ್ ನ ಬಿಟ್ಬಿಡ್ತೀವಿ, ಒಂಥರ ಟ್ರೇಡ್ ಮಾಡ್ತೀವಿ ಅಂತ ಏನೋ ಹೇಳಕ್ಕಾಗಲ್ಲ. ಏನೋ ನಡೆದಿದೆ ಒಟ್ಟಲ್ಲಿ ಒಳಗಡೆ. ಬಟ್ ಆಚೆ ಬರುತ್ತೆ ಇಷ್ಟರಲ್ಲೇ, ನೋಡೋಣ, ಬಂದಾಗ ನಾನು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಅಪ್ಡೇಟ್ ನಂಬರ್ 4, ರೀಸೆಂಟ್ ಆಗಿ ಇಂಡಿಯನ್ T20 ಸ್ಕ್ವಾಡ್ ಅನೌನ್ಸ್ ಮಾಡಿದ್ರು. ಯಾರ ವಿರುದ್ಧ ಅಂದ್ರೆ ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ವಿರುದ್ಧ T20 ಸೀರೀಸ್ ಗೆ. ಅವಾಗ ಇವ್ರನ್ನ ಆಯ್ಕೆ ಮಾಡ್ಕೊಂಡ್ರು, ಮೊಹಮ್ಮದ್ ಸಿರಾಜ್ ನ ಆಯ್ಕೆ ಮಾಡ್ಕೊಂಡಿದ್ರಲ್ವಾ. ಇವಾಗ ಟೀಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಯೋಚನೆ ಮಾಡಿದ್ರೆ, ಮೊಹಮ್ಮದ್ ಸಿರಾಜ್ ರೆಸ್ಟ್ ಕೊಡೋಣ ಅನ್ಬಿಟ್ಟು ಅವ್ರ ಜಾಗದಲ್ಲಿ ರೀಪ್ಲೇಸ್ ಆಗಿ ಯಾರನ್ನ ತಗೋತಾ ಇದ್ರೆ ಪ್ರಸಿದ್ಧ ಕೃಷ್ಣನ್ ತಗೋತಾ ಇರೋದು. ಹೌದು, ಪ್ರಸಿದ್ಧ ಕೃಷ್ಣ ನೋಡಿ ಒಂಥರ T20 ಆಡ್ಬಿಟ್ಟು ಒಂದು 3 ಇಯರ್ಸ್ ಏನೋ ಆಗ್ಬಿಟ್ಟಿತ್ತು, ಒಂಥರ ಟೀಮ್ ಇಂದಾನೆ ಡ್ರಾಪ್ ಮಾಡ್ಬಿಟ್ಟಿದ್ರು. ಇವಾಗ ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಪ್ರಸಿದ್ಧ ಕೃಷ್ಣ. ನಮ್ ಕರ್ನಾಟಕದ ಹುಡುಗ ಮ್ಯಾಚ್ ನ ಆಡ್ಬಿಟ್ಟು ಒಂಥರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ನಮಗೂ ಖುಷಿನೇ. ನೋಡೋಣ, ಏನಾದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರ, ಇಲ್ಲಾಂದ್ರೆ ಏನಾದ್ರು ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಐ ಹೋಪ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರ ಅಂತ ಅನ್ಕೋತಾ ಇದ್ದೀನಿ, ನೋಡೋಣ. ನಂಬರ್ 5, ಇವಾಗ ನಮ್ ಇಂಡಿಯಾದಲ್ಲಿ ಸೆಲೆಬ್ರಿಟೀಸ್ ಅಲ್ಲಿ ಹೈಯೆಸ್ಟ್ ಬ್ರ್ಯಾಂಡ್ ವ್ಯಾಲ್ಯೂ ಯಾರ್ದು ಇರೋದಂದ್ರೆ ಅದು ವಿರಾಟ್ ಕೊಹ್ಲಿ ಅಂತ ಅಪ್ಡೇಟ್ ಬರ್ತಾ ಇದೆ. ಇದಕ್ಕೂ ಮುಂಚೆನೆ ವಿರಾಟ್ ಕೊಹ್ಲಿ ಇದ್ದಿದ್ದು, ಬಟ್ ಇವಾಗಿನ ಅದನ್ನ ಇನ್ನೂ ಜಾಸ್ತಿ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ನಂಬರ್ 1 ಸ್ಥಾನದಲ್ಲಿರೋದು ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಬಂದು ನೋಡಿ 3542 ಕೋಟಿ. ಯಪ್ಪ ನೋಡಿ, ಇವ್ರು 10,000 ಇಲ್ಲ. ಸೆಕೆಂಡ್ ಇರೋ ಶಾರುಖ್ ಖಾನ್ಗೂ ಇವ್ರಿಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಆ ತರ ಬ್ರಾಂಡ್ ವ್ಯಾಲ್ಯೂ ನ ಮೇಂಟೈನ್ ಮಾಡೋದು ವಿರಾಟ್ ಕೊಹ್ಲಿ. ಇನ್ನು ಮುಂದೆ ಅಂತೂ ಬರ್ತಾ ಇನ್ನೂ ಜಾಸ್ತಿನೇ ಬ್ರಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಆ ತರ ಪಾಪ್ಯುಲಾರಿಟಿ ಬೆಳೀತಾ ಇದೆಯಲ್ಲ ವಿರಾಟ್ ಕೊಹ್ಲಿಗೆ, ಆದ್ರಿಂದ ಅವ್ರ ಬ್ರಾಂಡ್ ವ್ಯಾಲ್ಯೂ ಅಷ್ಟೇ ಜಾಸ್ತಿ ಆಗ್ತಾ ಇರುತ್ತೆ. ಅದಾದ್ಮೇಲೆ ಶಾರುಖ್ ಖಾನ್ ಸೆಕೆಂಡ್ ಸ್ಥಾನದಲ್ಲಿರೋದು. ಅವ್ರು ನೋಡಿ 1292 ಕೋಟಿ. ಮತ್ತೆ 3ನೇ ಸ್ಥಾನದಲ್ಲಿ MS ಧೋನಿ ಇರೋದು 913 ಕೋಟಿ. ವಿರಾಟ್ ಕೊಹ್ಲಿ ನೋಡಿ ಯಾವ ರೇಂಜ್ ಬ್ರಾಂಡ್ ವ್ಯಾಲ್ಯೂ ಇದೆ ಅಂತ. ಅವ್ರದ್ದು ಇನ್ನೂ ಬೆಳೀತಾನೆ ಇರುತ್ತೆ. ಹೌದು, ಆ ತರ ಪಾಪ್ಯುಲಾರಿಟಿ ಇರೋದು ಇಂಡಿಯಾದಲ್ಲಿ ಇರ್ಬೋದು. ಇವಾಗ 180 ಅನ್ನೋ ಬ್ರಾಂಡ್ ಶೂಸ್ ಬೇರೆ ಅದ್ ಬೇರೆ ಇದು ಮಾಡಿದ್ರಲ್ವಾ, ಆದ್ರಿಂದ ಒಂಥರ ಗ್ಲೋಬಲಿ ಬೆಳೀತಾ ಇದಾರೆ. ಆದ್ರಿಂದ ಬ್ರಾಂಡ್ ವ್ಯಾಲ್ಯೂ ಅಷ್ಟೇ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ ವಿರಾಟ್ ಕೊಹ್ಲಿ. ಅಪ್ಡೇಟ್ ನಂಬರ್ 6, ಇಂಡಿಯಾ ಅಫ್ಘಾನಿಸ್ತಾನ ವಿರುದ್ಧ ಟೆಸ್ಟ್ ಮ್ಯಾಚ್ ವಿನ್ ಆಗ್ತಾ ಇದ್ದಂಗೆ ಮೈಕಲ್ ಕ್ಲಾರ್ಕ್, ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಬಗ್ಗೆ ಮಾತನಾಡಿದ್ರೆ ಇವರು ಟ್ಯಾಕ್ಟಿಕಲಿ ಔಟ್ಸ್ಟ್ಯಾಂಡಿಂಗ್. ಅದಾದ್ಮೇಲೆ ಇವ್ರು ಯಾವ ತರ ಮ್ಯಾಚ್ ಅಲ್ಲಿ ಸ್ಪಿನ್ನರ್ಸ್ ನ ಯೂಸ್ ಮಾಡ್ಕೊಂಡ್ರು, ಯಾವ ತರ ಒಂಥರ ಫೀಲ್ಡ್ ಪ್ಲೇಸ್ಮೆಂಟ್ ಇರ್ಬೋದು, ಅಟ್ಯಾಕಿಂಗ್ ಫೀಲ್ಡ್ ನ ನಿಲ್ಸ್ಕೊಂಡಿದ್ದು, ಇವ್ರಿಗೆಲ್ಲ ಇದೆಲ್ಲ ಇಂಪ್ರೆಸಿವ್ ಅನ್ಸ್ತಂತೆ. ಅದಾದ್ಮೇಲೆ ಮತ್ತೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ ಟೀಮ್ ಇಂಡಿಯಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನ್ ಹೇಳೋ ಪ್ರಕಾರ ಏನಂದ್ರೆ, ಶುಭ್ಮನ್ ಗಿಲ್ಗೆ ಕ್ಯಾಪ್ಟನ್ಸಿ ಟೆಸ್ಟ್ ಅನ್ನೋದು ಅಫ್ಘಾನಿಸ್ತಾನ ವಿರುದ್ಧ ನಾರ್ಮಲ್ ಆಗಿರ್ತಲ್ಲ, ಆ ಟೀಮ್ಸ್ ವಿರುದ್ಧ ಆಗಲ್ಲ. ಅವ್ರ ಕ್ಯಾಪ್ಟನ್ಸಿ ಟೆಸ್ಟ್ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ಇಂಗ್ಲೆಂಡ್ ವಿರುದ್ಧ ಆಡಿದಾಗ, ಆಸ್ಟ್ರೇಲಿಯಾ ವಿರುದ್ಧ ಆಡಿದಾಗ, ನ್ಯೂಜಿಲೆಂಡ್ ವಿರುದ್ಧ ಆಡಿದಾಗ. ನೆಕ್ಸ್ಟ್ ಇಂಗ್ಲೆಂಡ್ ಮೇಲೆ ಆಡ್ತಾ ಇದಾರೆ, ನ್ಯೂಜಿಲೆಂಡ್ ಮಾಡ್ತಾ ಇದಾರೆ. ಅಲ್ಲಿಗೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಟೆಸ್ಟ್ ಆಗುತ್ತೆ. ಅಲ್ಲಿ ನೋಡೋಣ ಇದೇ ತರ ಏನಾದ್ರು ಒಂಥರ ಫೀಲ್ಡ್ ಅಟ್ಯಾಕಿಂಗ್ ಫೀಲ್ಡ್ ನ ನಿಲ್ಸ್ಕೊಂಡು ಒಂಥರ ಒಳ್ಳೆ ಕ್ಯಾಪ್ಟನ್ಸಿ ಏನಾದ್ರು ಮಾಡ್ತಾರೆ ಅಂತ. ಅಲ್ಲೇನಾದ್ರೂ ಒಳ್ಳೆ ಕ್ಯಾಪ್ಟನ್ಸಿನ ಮಾಡಿದ್ರೆ ಒಳ್ಳೆ ಕ್ಯಾಪ್ಟನ್ ಅಂತ ಹೆಸರು ಬರುತ್ತೆ. ಅಪ್ಡೇಟ್ ನಂಬರ್ 7, ರೀಸೆಂಟ್ ಆಗಿ ಆಸ್ಟ್ರೇಲಿಯಾ ಪಾಕಿಸ್ತಾನ ವಿರುದ್ಧ ODI ಸೀರೀಸ್ ನ ಸೋತ್ ಬಿಟ್ಟಿದ್ರು. ಅದೊಂಥರ ಮುಖಭಂಗ ಆಗಿತ್ತಾ. ಇವಾಗ ಅದ್ ಆಗ್ತಾ ಇದ್ದಂಗೆ ಇವಾಗ ಇನ್ನೊಂದು ಏನಾಗಿದೆ ಅಂದ್ರೆ, ಬಾಂಗ್ಲಾದೇಶ್ ವಿರುದ್ಧ ಇವರು ODI ಸೀರೀಸ್ ನ ಆಡ್ತಾ ಇದಾರೆ. ಮೊದಲನೇ ಮ್ಯಾಚ್ ಅಲ್ಲಿ ಬಾಂಗ್ಲಾದೇಶ್ ವಿನ್ ಆಗ್ಬಿಟ್ಟಿರೋದು. ಆಸ್ಟ್ರೇಲಿಯಾ ಮೇಲೆ ಮೊದಲನೇ ODI ನ ವಿನ್ ಆಗಿದ್ದು ಯಾವಾಗ ಅಂದ್ರೆ 2005 ಅಲ್ಲಿ ವಿನ್ ಆಗಿದ್ದು ಫಸ್ಟ್ ಟೈಮ್. ಅದಾದ್ಮೇಲೆ 2026 ಅಲ್ಲಿ ಸೆಕೆಂಡ್ ಟೈಮ್ ವಿನ್ ಆಗಿರೋದು. ನೋಡಿ ಯಾವ ತರ ಮುಖಭಂಗ ಆಗ್ಬಿಟ್ಟಿದೆ ಅಂತ. ನೋಡಿ ಲಾಸ್ಟ್ ಇವರು ಪಾಕಿಸ್ತಾನ ಮೇಲೆ ODI ಮ್ಯಾಚ್ ಸೀರೀಸ್ ನ ಸೋತ್ ಬಿಟ್ರು. ಅದಾದ್ಮೇಲೆ ಬಾಂಗ್ಲಾದೇಶ್ ಮೇಲೆ ಮೊದಲನೇ ಮ್ಯಾಚ್ ಸೋತ್ ಬಿಟ್ಟಿದ್ದಾರೆ.
ನೆಕ್ಸ್ಟ್ ನೋಡೋಣ ಏನಾದ್ರು ಈ ಸೀರೀಸ್ ಏನಾದ್ರು ಸೋಲ್ತಾರಲ್ಲ ಅಂತ. ಯಾವ ತರ ಇದ್ದಿದ್ದು ಆಸ್ಟ್ರೇಲಿಯಾ ಟೀಮ್ ಯಾವ ತರ ಆಗ್ಬಿಟ್ಟಿದೆ ನೋಡಿ. ಅಲ್ಲಿ ಪಾಕಿಸ್ತಾನ ಮೇಲೂ ಓಡಿಯ ಸೀರೀಸ್ ನ ಸೋತರು, ಇಲ್ಲಿ ಮೊದಲನೇ ಮ್ಯಾಚ್ ಸೋತಿದ್ದಾರೆ. ನೋಡೋಣ ಈ ಸೀರೀಸ್ ಏನಾದ್ರು ವಿನ್ ಆಗ್ತಾರೋ ಇಲ್ಲ ಇದನ್ನು ಸೋಲ್ತಾರೇನೋ ಅಂತ. ಇದು ಮಗ ಇವತ್ತಿನ ಟಾಪ್ ರಿಗಾರ್ಡಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.